ಅಂತ ಬಂದಾಗ ನೀವು ಹೇಳಿದ್ರಿ ಅವಾಗಲೇ ಇದು ಮೆಕ್ಸಿಕೋ ಇಂದ ಡಿಸೈನ್ ಕಳಿಸಿರೋದು ಅಂತ ಹೇಳಿ ಸರ್ ಫಾಲ್ ಸೀಲಿಂಗ್ ಸೊ ವಿನಿಯರ್ ಫಾಲ್ ಸೀಲಿಂಗ್ ಸರ್ ಆಕ್ಚುಲಿ ಸೊ ಯೂಶಲಿ ಇದನ್ನ ಎರಡು ಟೈಪ್ ಅಲ್ಲಿ ಮಾಡ್ಬೋದು ಸೊ ಲ್ಯಾಮಿನೇಟ್ ಅಲ್ಲೂ ಸೇಮ್ ಟೈಪ್ ಕಟ್ ಮಾಡಿ ಗ್ರೂವ್ಸ್ ಅಲ್ಲೂ ಮಾಡ್ಬೋದು ಓಕೆ ಸೊ ಬಟ್ ಬೆಟರ್ ಫಿನಿಶ್ ಬೇಕಂದ್ರೆ ವಿನಿಯರ್ ಅಲ್ಲಿ ಮಾಡೋದು ಬೆಟರ್ ಸರ್ ವಿನಿಯರ್ ಮಾಡೋದು ಚೆನ್ನಾಗಿರುತ್ತೆ ಇವಾಗ ನೀವು ನೋಡಬೇಕು ಗ್ಲಾಸಿ ಫಿನಿಶ್ ಏನು ಪಾಲಿಶ್ ಮಾಡಿದಾರಲ್ಲ ಸೊ ಅದರಿಂದ ಲುಕ್ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ ಮತ್ತೆ ಮನೆ ಒಳಗಡೆ ಬಂದಿದ ತಕ್ಷಣ ಟೀ ಕುಡ್ ಫೀಲಿಂಗ್ ಬರುತ್ತೆ ಸರ್ ಫೀಲಿಂಗ್ ಬರುತ್ತೆ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಸೊ ಸೇಮ್ ಫಾಯಿಲ್ ಅಲ್ಲೂ ಸೇಮ್ ಟೀ ಕುಡ್ ಸೊ ಇದನ್ನ ನಾವು ಲ್ಯಾಮಿನೇಟ್ ಅಲ್ಲಿ ಮಾಡಿದೀವಿ ಗ್ಲಾಸಿ ಫಿನಿಶ್ ಅಲ್ಲಿ ಮತ್ತೆ ಸೆಂಟರ್ ಅಲ್ಲಿ ಬುದ್ಧ ವಾಲ್ ಪೇಪರ್ ಇಲ್ಲಾಂದ್ರೆ ಬೇರೆ ವಾಲ್ ಪೇಪರ್ ಬೇಕಾದ್ರೂ ಹಾಕೋಬಹುದಾಗಿತ್ತು ಸೊ ಈ ಸ್ಪೇಸ್ ಎಂಟಿ ಆಗ್ಬಿಟ್ಟು ಇದನ್ನ ಎಲ್ ಶೇಪ್ ಅಲ್ಲಿ ಮಾಡಿದೀವಿ ಸರ್ ಇದೊಂದು ಡಿಸೈನ್ ಫಾಯಿಲ್ ಸೊ ಎಂಟರ್ ಆಗಿದ ತಕ್ಷಣ ಫೀಲ್ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಈ ತರ ಒಂದು ಇದು ಕೊಟ್ಟಿದ್ದೇವೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಹೌದು ವಾಲ್ ಪೇಪರ್ಸ್ ಕಸ್ಟಮೈಸ್ಡ್ ವಾಲ್ ಪೇಪರ್ ನೋಡಿ ವೀಕ್ಷಕರೇ ಒಳ್ಳೆ 3D ಎಂಬೋಸ್ಡ್ ತರ ಬಂದಿದೆ ನೋಡೋದಕ್ಕೆ ಮೂರ್ತಿನೇ ಕುಳಿಸಿಟ್ಟಿದ್ದಾರೆ ಅನ್ಬೇಕು ಅಕ್ಕಪಕ್ಕದಲ್ಲಿ ಏನಾದ್ರು ನೀರ್ಗೀರ್ ಏನಾದ್ರು ಫೌಂಟೇನ್ ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಶಟರ್ಸ್ ಬಂದು ಯು ಶೇಪ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಪಾರ್ಷಿಯಲಿ ವೈಟ್ ಗ್ಲಾಸಿ ವಿತ್ ಟೀಕುಡ್ ಕಲರ್ ಕಾಂಬಿನೇಷನ್ ಮಾಡಿದ್ದೀವಿ ಇದನ್ನು CNC ಮಾಡಿ ಕಟ್ ಮಾಡಿದ್ದೀವಿ ಶಟರ್ಸ್ನ ಓಕೆ ಒಳಗಡೆ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ ಓಕೆ ಅದಾದ್ಮೇಲೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಸ್ಟ್ಯಾಂಡರ್ಡ್ ಶೆಲ್ಫ್ ಸೇಮ್ ವೇ ಉಲ್ಟಾ ಡಿಸೈನ್ ಯು ಈ ಕಡೆಗೆ ರಿವರ್ಸ್ ಡಿಸೈನ್ ಓಕೆ ಓಕೆ ಸೊ ಒಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ಆಂಟಿಕ್ ನಾಬ್ಸ್ ಕೊಟ್ಟಿದ್ದೀವಿ ಸರ್ ಓಕೆ ಸೊ ಮೇಲ್ಗಡೆ ಯು ಶೇಪಲ್ಲಿ ಪ್ಯಾನಲಿಂಗ್ ಕೊಟ್ಟಿದ್ದೀವಿ ಮತ್ತೆ ಸೈಡಲ್ಲಿ ಕೋಲೈಟ್ ಪ್ರೊವಿಷನ್ ಕೊಟ್ಟಿದ್ದೀವಿ ಸೊ ದಟ್ ಇದು ರಿಫ್ಲೆಕ್ಷನ್ ಬೀಳುತ್ತೆ ಅಂತ ಓಕೆ ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ಸರ್ ಹೌದು ನಿಮ್ಮ ಸೈಜ್ಗೆ ತಕ್ಕಾಗೆ ಹಾಕಿರೋದಲ್ವಾ ಇದು ಹೌದು ಸರ್ ಹೌದು ಓಕೆ ಸೂಪರ್ ಸರ್ ಇಲ್ಲಿಂದ ಮುಂದೆ ಬಂದರೆ ಸೊ ಟಿವಿ ಯೂನಿಟ್ ಕೊಡೋಣ ಸರ್ ಬನ್ನಿ ಸರ್ ಟಿವಿ ಯೂನಿಟ್ ತೋರಿಸ್ಬಿಡೋಣ ಹಾಂ ಸೊ ಟಿವಿ ಯೂನಿಟ್ ಬಂದು ಫುಲ್ಲು ರಾಫ್ಟರ್ಸ್ ಡಿಸೈನ್ ಸರ್ ಆಕ್ಚುಲಿ ಯೂಶಲಿ ಇಲ್ಲೊಂದು ಪ್ಯಾನಲ್ ಕೊಡ್ತೀವಿ ಈಗ ಆ ಪ್ಯಾನಲ್ಲು ಇಲ್ಲ ಸೊ ಪ್ಯಾನಲ್ ಒಂಥರ ಡಿಸ್ಟರ್ಬೆನ್ಸ್ ಥರ ಅನ್ಸುತ್ತೆ ಅಂತ ಹೇಳಿ ಕ್ಲೈಂಟ್ ಬೇಡ ಅಂತ ಹೇಳಿದ್ರು ಪ್ಯಾನಲೇ ಬೇಡ ಅಂದ್ಬಿಟ್ರೆ ಪ್ಯಾನಲೇ ಬೇಡ ಅಂತ ಹೇಳಿ ಇವಾಗ ಫ್ಲೋರ್ ಟು ಸೀಲಿಂಗ್ ಮಾಡ್ದಂಗೆ ಇರುತ್ತೆ ಪ್ಯಾನಲ್ಸ್ ಫ್ಲಾಲೆಸ್ ಕರೆಕ್ಟ್ ಅಲ್ವಾ ಸರ್ ಸೊ ಅದರಿಂದ ಟಿವಿ ಡೈರೆಕ್ಟಾಗಿ ಹ್ಯಾಂಗ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಮಿಕ್ಕಿದೆಲ್ಲ ಪ್ಯಾನಲ್ಸೇ ಕಾಣಿಸುತ್ತೆ ಸೊ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಸೈಡಲ್ಲಿ ಮಾತ್ರ ಒಂದು ಟಾಲ್ ಯೂನಿಟ್ ಮಾಡ್ಕೊಂಡಿದ್ದಾರೆ ಒಳಗಡೆಗೆ ಮತ್ತೆ ಪ್ರೊಫೈಲ್ ಲೈಟ್ ಹಾಕಿದೀವಿ ಕಾರ್ನರ್ ಪ್ರೊಫೈಲು ಕರೆಕ್ಟ್ ಮತ್ತೆ ವುಡನ್ ಗ್ಲಾಸಲ್ಲಿ ಇದು ಕೊಟ್ಟಿದ್ದೀವಿ ಸರ್ ಇದು ಕಸ್ಟಮೈಸ್ಡ್ ಈ ಶೆಲ್ಫ್ಸ್ ಗ್ಲಾಸಲ್ಲೂ ಕೊಡ್ಬೋದು ವುಡ್ಡಲ್ಲೂ ಕೊಡ್ಬೋದು ಬಟ್ ಇಲ್ಲಿ ಗ್ಲಾಸಿ ವೈಟ್ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಟೀ ಕುಡ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಆ ಕಡೆ ಟೀ ಕುಡ್ ಹಾಕ್ಬಿಟ್ಟಿದ್ದೀರಾ ಪ್ರೊಫೈಲ್ ಇದು ಹ್ಯಾಂಡಲ್ ಪ್ರೊಫೈಲ್ ಹೌದು ಸರ್ ಪ್ರೊಫೈಲ್ ಶಟರ್ ಶಟರ್ಸ್ ಕೊಟ್ಬಿಟ್ಟಿದ್ದೀರಾ ಹೌದು ಸರ್ ಮತ್ತೆ ಬ್ಲಾಕ್ ಟಿಂಟ್ ಗ್ಲಾಸ್ ಇಲ್ಲ ಬ್ರಾನ್ಸ್ ಟಿಂಟ್ ಗ್ಲಾಸ್ ಅಲ್ಲಿ ಕೊಡ್ತೀವಿ ಸರ್ ಕಾಂಬಿನೇಷನ್ ಕೆಳಗಡೆ ಬಂದ್ರೆ ಮತ್ತೆ ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಮತ್ತೆ ಇದನ್ನ ಡಬಲ್ ಥಿಕ್ನೆಸ್ ಮಾಡಿದ್ದೀವಿ ಸರ್ 40 mm ಮಾಡಿದ್ದೀವಿ ಇದು 40 mm ತಗೊಂಡಿದ್ದೀರಾ ಓಕೆ ಓಕೆ ಸೊ ಲಾಸ್ಟಿಗೆ ಒಂದು ಡ್ರಾಯರ್ 12 ಇಂಚಸ್ ಹ್ಯಾಂಡಲ್ ಹಾಕಿದ್ದೀವಿ ಒಂದು ದೊಡ್ಡ ಡ್ರಾಯರ್ ಕೊಟ್ಟಿದ್ದೀವಿ ಮತ್ತೆ ಇದು ಅಪ್ಲಿಫ್ಟರ್ ಕೊಟ್ಟಿದ್ದೀವಿ ಡೌನ್ ಚೈನ್ ನೋಡಿರ್ತೀರ ಯೂಶಲಿ ಹೌದು ಚೈನ್ ಇರ್ತಿತ್ತಲ್ವಾ ಇಲ್ಲಿ ಚೈನ್ ಬದಲು ಇದು ಅಪ್ಲಿಫ್ಟರ್ ಅನ್ನು ರಿವರ್ಸ್ ಮಾಡಿಬಿಟ್ಟಿದ್ದೀರಾ ಅಲ್ವಾ ಸೊ ದಟ್ ಏನಂದ್ರೆ ನಿಮಗೆ ಬಾಳಿಕೆ ಜಾಸ್ತಿ ಬರುತ್ತೆ ಓಕೆ 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 ಕರೆಕ್ಟ್ ಸರ್ ಒಳ್ಳೆ ಐಡಿಯಾ ಸರ್ ಇದು ಮತ್ತೆ ಇಂಚಸ್ ಬಂದು ಗೋದ್ರೇಜ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಸರ್ ಯಾವುದು ಗೋದ್ರೇಜ್ ಹಾಕಿದ್ದೀರಾ ಇಲ್ಲಿ ಓಕೆ ಸೊ ಯೂನಿಕ್ ಬಂದು ಟಿವಿ ಯೂನಿಟ್ ಸರ್ ಹಾಗೆ ಕಂಟಿನ್ಯೂ ಆದ ಬಾರ್ಡರ್ ಫಾಲ್ ಸೀಲಿಂಗ್ ಬರುತ್ತೆ ಮತ್ತೆ ಸೆಂಟರ್ ಅಲ್ಲಿ ಫಾಲ್ ಸೀಲಿಂಗ್ ವಿತ್ ಇದು ಟೀಕುಡ್ ಕಲರ್ ಪ್ಯಾನಲಿಂಗ್ ಕೊಟ್ಟಿದ್ದೀವಿ ಸರ್ ವಿನಿಯರ್ ಅಲ್ಲಿ ಮಾಡಿರೋದು ಹೌದು ಅವಾಗಲೇ ಸೊ ಅದಕ್ಕೆ ಕಾಂಬಿನೇಷನ್ ಸೇಮು ಫ್ಯಾನ್ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲೂ ಒಂದು ವಿನಿಯರ್ ಟಚ್ ಇದೆ ಒಳ್ಳೆ ಐಡಿಯಾ ಸರ್ ಅದು ಸೂಪರ್ ಈ ಕಡೆ ಬನ್ನಿ ಸರ್ ದೇವ್ರ ಮನೆಯಲ್ಲಿ ಏನಾದರೂ ಮಾಡಿದ್ರೆ ಹಾಗೆ ದೇವ್ರ ಮನೇಲಿ ಇದೆ ಸರ್ ಕೆಳಗಡೆ ಸ್ಟೋರೇಜ್ ಇದೆ ಸೊ ಮತ್ತೆ ಒಂದು ಓಂ CNC ಕೊಟ್ಟಿದ್ದೀವಿ ಮತ್ತೆ ಶ್ರೀ ಚಕ್ರ ಮೇಲಿಂದ ಶ್ರೀ ಚಕ್ರ ಇಲ್ಲಿ ಓಂ CNC ಹಾಕಿ ಬ್ಯಾಕ್ ಪ್ಯಾನಲ್ ಹಾಕಿ ಹಾಗೆ ಕೆಳಗಡೆ ಒಂದು 2 ಡ್ರಾವರ್ ಮೇಲ್ಗಡೆ ಗ್ರಾನೈಟ್ ಹಾಕೊಂಡಿದ್ದಾರೆ ಸರ್ ಗ್ರಾನೈಟ್ ಹಾಕಿದ್ದೀರಾ ವೆರಿ ನೈಸ್ ಸೂಪರ್ ಆಗಿ ಮಾಡಿದ್ದೀರಾ ಓಕೆ ಇದು ಪ್ಯಾನಲಿಂಗ್ ಮಾಡಿರೋದಲ್ವಾ ಸರ್ ಇಲ್ಲಿ ಹೌದು ಸರ್ ಈ ಕಡೆ ಪ್ಯಾನಲಿಂಗು ಇದು ಪಾರ್ಟಿಷನ್ ಡೈನಿಂಗ್ ಏರಿಯಾ ಪಾರ್ಟಿಷನ್ ಕಿಚನ್ ಪಾರ್ಟಿಷನ್ ಇದು ಸೊ ಸ್ಟೆಪ್ಸ್ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಇದರಿಂದ ಮೇಲ್ಗಡೆಗೆ ಓಪನ್ ಇಟ್ಕೊಂಡಿದ್ದಾರೆ ಅಂದರೆ ಇಲ್ಲೆಲ್ಲ ಡಿಸ್ಪ್ಲೇ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸರ್ ಡೆಕೋರ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಮಾಡಿದ್ದಾರೆ ಮತ್ತು ಈ ಕಡೆಗೆ ಬಂದರೆ CNC ಕೊಟ್ಟಿದ್ದೀವಿ ಸರ್ ಓಕೆ ಪಾರ್ಟಿಷನ್ ವಿತ್ CNC ಹಾಗೆ ಪ್ಯಾನಲಿಂಗ್ ಕಂಟಿನ್ಯೂ ಆಗುತ್ತೆ ಪ್ಯಾನಲಿಂಗಲ್ಲಿ ಮತ್ತೆ ಪ್ರೊಫೈಲ್ ಲೈಟ್ನ ಇಂಟಿಗ್ರೇಟ್ ಒಳಗಡೆ ಇಂಟಿಗ್ರೇಟ್ ಮಾಡಿ ಸರ್